ಬದುಕಿ ಆ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಆರಾಮ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಯಾಕಂದ್ರೆ ವಿಡಿಯೋ ಕಡೆಗೆ ಗೈಸ್ ನೋಡ್ಬೋದು ತೆಗೆದ್ಬಿಟ್ಟೆ. ಹೇ ಗೈಸ್, ಇವತ್ತಿನ ಬ್ಲಾಗ್ ವಿಡಿಯೋಗೆ ಸ್ವಾಗತ. ಇವತ್ತು ನಮ್ ಜೊತೆ ಇದ್ದಾರೆ ಕಿರಣ್ ರಾಜ್ ಮತ್ತೆ ಎಕ್ಕೆ ಲಾಕ್ಸ್ ಅವರು ನೋಡ್ಬೋದು. ಸೊ ಇವತ್ತು ರೀಲ್ಸ್ ಶೂಟ್ ಮಾಡ್ಲಿ ಬಂದಿರೋದು ನಾವು. ಓಕೆನಾ, ಗಾಡಿ ಬರ್ತಾ ಐತೆ ನೋಡಿ, ಗನ್ ಎಲ್ಲ ಹಿಡ್ಕೊಂಡ್ಬಿಟ್ಟು ಬಂದಿದ್ದಾನೆ. ಶೂಟ್ ಮಾಡ್ಲಾ? ಯಾರಿಗೆ ನೋಡಿ ಗುರು, ನನಗೆ ಶೂಟ್ ಮಾಡ್ಲಿ ಹೇಳ್ತಾ ಇದ್ದಾರೆ. ನೀವು ಕಾಮೆಂಟ್ ಹಾಕಿ, ಇವರಿಗೆ ಏನಂತ ಹಾಕ್ತೀರಂತ ಹಾಕಿ. ಸೊ ಕಾರ್ ನೋಡ್ಬೋದು, ಆಲ್ರೆಡಿ ಕಾರು ನಮ್ ಈ ಕಡೆಯಿಂದ ಹೋಗ್ತಾ ಐತೆ. ಅದೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟ. ಮೊಬೈಲಾ ನೀವು ಮೊಬೈಲಾ ಬ್ರ್ಯಾಂಡೆಡ್. ಸೊ ಗೈಸ್, ಈ ಬ್ರಿಡ್ಜ್ ಮೇಲೆ ನಮ್ಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಕ್ಯಾಮ್ರಾ ಎಲ್ಲ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಆ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ಆರಾಮ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಯಾಕಂದ್ರೆ ಆ ಬ್ರಿಡ್ಜ್ ಖಾಲಿ, ದನಗಳು 2 ದನಗಳು ಓಡಾಡ್ತಾ ಇವೆ ಅಷ್ಟೇ, ಅಂದ್ರೆ ಪಾಸ್ ಆಗ್ತಾ ಇದೆ ಆ ಕಡೆಯಿಂದ ನೋಡ್ಬೋದು. ಸೊ ಲೆಟ್ಸ್ ಗೋ, ಹೋಗೋಣ. ಯಾರನ್ನೋ ಫೋನ್ ಬಂತು. ಸೊ ಇವಾಗ ಹೊರಡೋಣ. ಯಾರು ಮೋಯೆ ಮಾಹಿತಿಲ್ಲ ಐತಿ. ಮೋಯೆ ಹೋಗು. आणि का है गडी ಸ್ಟಾಪ್ ಓಡೋಗ್ತಾ ಇದೆ ಗುರು. ಇದೆ ಗಂಟೆ ಬಗ್ರೆ ನೋಡ್ಬಹುದು. ಈ ಬ್ರಿಡ್ಜ್ ಕಡಿಮೆ ಇಲ್ಲ ಗುರು, ಯಾಕಂದ್ರೆ ಓಲ್ಡ್ ಬ್ರಿಡ್ಜ್, ಓಲ್ಡ್ ಇಸ್ ಗೋಲ್ಡ್. ಇಲ್ಲಿ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ಈ ಕಡೆಯಿಂದ ಹೋದ್ರೆ ಸೀದಾ ಒಳಗೆ. ಸ್ನೇಹಿತರೆ, 2023ರಲ್ಲಿ ಮೋಯೆ ಫೇಮಸ್ ಆಗಿರೋದು, ಇವಾಗ ನಾವ್ ಮಾಡ್ತಾ ಇರೋ ರೀಲ್ಸ್ ಫೇಮಸ್ ಮಾಡ್ಬಿಡಿ ಸ್ನೇಹಿತರೆ. ಬೇಕು ವಿಡಿಯೋ ಕಡೆಗೆ ವಿಡಿಯೋ ಹಾಕಿದ್ರೆ ಅಷ್ಟೇ ಮಾಡ್ತಾರೆ. ಹಲೋ 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 ಹಲೋ. ಸೊ ಗೈಸ್, ನಾವು ಕಪ್ಪೆ ಆಗಿಬಿಟ್ಟಿದೆ ಇವಾಗ. ರೀಲ್ಸ್ ಮಾಡ್ತಾ ಮಾಹಿತಿ ಇದ್ರೊಳಗೆ ಹೋಗ್ಬಿಟ್ಟಿದ್ದಾರೆ ಇಬ್ರು, ನೋಡ್ಬೋದು. ಇದ್ರೊಳಗೆ ಬಿದ್ದಾರೆ. ಸೊ ಮಾಡ್ತಾ ಇದ್ವಿ, ನೋಡೋಣ. ಇವಾಗ ವಾಯ್ಸ್ ಕೇಳ್ತಾ ಇದೆಯಲ್ಲ ನಿಮ್ಗೆ, ಹೀಗೆ ನಮ್ಗೆ ನಿಮ್ಮ ಮಾಹಿತಿಂದೆ ವಾಯ್ಸ್ ಆಯ್ತು. ಇನ್ನು ಬಿದ್ದದೆ, ಜಾಸ್ತಿ ದೂರ ಅಲ್ಲ. ಸೀನ್ ಎಲ್ಲ ಮುಗಿದದೆ. ಇವಾಗ ಏನಾದ್ರು ಟ್ರೈ ಮಾಡೋಣ ತೆಗಿಲಿಕ್ಕೆ. ಸೊ ಆಗಿಲ್ಲ ಆದರೆ ನೋಡೋಣ, ನೆಕ್ಸ್ಟ್ ದಿನ ನಾಳೆ ಯಾವಾಗಾದ್ರು ಬಂದ್ಬಿಟ್ಟು ನೋಡೋಣ ಗುರು. ಓಕೆನಾ? ಸೊ ಚಿಂಗಮ್ ಇದ್ರೆ ಏನಾದ್ರು ಪ್ಲಾನ್ ಮಾಡ್ಬೋದಿತ್ತು. ಹ್ಯಾಪಿ ನ್ಯೂ ಇಯರ್ ಇದರಲ್ಲಿ ನಮ್ದು ಮಾಹಿತಿ ಹೋಗೋದೆ. ನೀವು ಪೂರ್ತಿಯಾಗಿ ರೀಲ್ಸ್ ನೋಡೋದಾದ್ರೆ ಗಾಯ್ಸ್, ನನ್ನ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು ನೋಡ್ಬೋದು. ಓಕೆನಾ? ಚೆನ್ನಾಗಿ ಮಾಡಿದ್ರು ಆಯ್ತಾ. 1.5 ತಾಸು ಟೈಮ್ ತಗೊಂಡ್ಬಿಟ್ಟು ಮಾಡಿರುವಂತ ಒಂದೇ ಒಂದು ರೀಲ್ಸ್ ಇದು. ಓಕೆನಾ? 2000 years later. ಗೈಸ್, ನಿನ್ನೆ ಮೈಕ್ ಬಿದ್ದಿತ್ತು. ಸೊ ಮೊನ್ನೆ ಇವತ್ತು ತೆಗಿಲಿಕ್ಕೆ ಬಂದಿದ್ದೀನಿ. ಸೊ ನಿನ್ನೆ ತುಂಬಾ ನೈಟ್ ಆಯ್ತು, ಅಂದ್ರೆ ಲೇಟ್ ಆಯ್ತು, ಅದಕ್ಕೆ ತೆಗಿಯದ್ದೇ ಹೋಗ್ಬಿಟ್ಟಿದ್ದೆ. ಇವತ್ತು ಏನಾದ್ರು ಜುಗಾಡ್ ಮಾಡ್ಬಿಟ್ಟು ತೆಗಿಯೋಣ ಅಂತ ಇದ್ರೊಳಗೆ ಬಿದ್ದದೆ ಗುರು, ಈ ಸಂಧಿ ಒಳಗೆ. ಓಕೆನಾ?
ನೋಡ್ಬೋದು ಏನೋ ಜುಗಾಡ್ ಮಾಡಿದೀನಿ ಕೋಲಿಗೆ. ಇದು ಏನಂತ ಹೇಳಿ ನೋಡೋಣ. ಸೊ ಚಿಂಗಮ್ ತಿನ್ಬಿಟ್ಟು ಅನ್ಸಿರೋದು ಇದು, ಓಕೆನಾ. ಸೊ ನೋಡೋಣ, ತೆಗಿಲಿಕ್ಕಾದ್ರೆ ತೆಗಿಯೋಣ, ನೋಡೋಣ ಟ್ರೈ ಮಾಡ್ಬಿಟ್ಟು ಬಂದ್ರೆ ಚಲೋ ಇತ್ತು ಗುರು. ಇನ್ನೊಂದು ಮೈಕ್ ತಂದಿದೆ ಆಯ್ತಾ, ನೋಡ್ಬೋದು. ಇದು ಹೊಸ ಮೈಕು, ಇದರಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ. ನೋಡೋಣ ಇವಾಗ ಬರುತ್ತೋ ಇಲ್ಲ ಅಂತ. ಬರ್ತಾ ಇದೆ, ಬಂತು ಬಂತು ಬಂತು. ಆ ಕಡೆ ಈ ಕಡೆ ತಾಗದ್ರೆ ಬರಲ್ಲ ಗುರು ಇದು. ಎಷ್ಟು ಹತ್ರ ಬಂತು, ಸ್ವಲ್ಪ ತಾಗದ್ರು ಹೋಯ್ತು. ಬಂತು ಗುರು, ಪೂರ್ತಿ ಬರೋ ತನಕ ಬಂತಂತ ಹೇಳಿಕ್ ಆಗಲ್ಲ. ಗೈಸ್ ನೋಡ್ಬೋದು, ತೆಗೆದ್ಬಿಟ್ಟೆ. ಓ ಮೈ ಗಾಡ್. ನೋಡಿ ಗುರು, ನಿಮ್ಗೆ ಏನಾದ್ರು ಸಂಧಿಯಲ್ಲಿ ಸಿಕ್ಕಾಕೊಂಬಿದ್ರೆ ಈ ತರ ಏನಾದ್ರು ಜುಗಾಡ್ ಮಾಡಿ ಆಯ್ತಾ. ಹೋಯ್ತು ಅನ್ಕಂಡೆ, ಸುದ್ದಿ ಸಿಕ್ತು. ಚಾರ್ಜ್ ಖಾಲಿಯಾಗಿಲ್ಲ, ಆಟೋಮೆಟಿಕ್ ಬಂದಿದೆ. ಆಟೋಮೆಟಿಕ್ ಆಫ್ ಆಗುತ್ತೆ, ಅದು ಡಿಸ್ಕನೆಕ್ಟ್ ಆದ್ರೆ ಆಟೋಮೆಟಿಕ್ ಸ್ವಿಚ್ ಆಫ್ ಆಗುತ್ತೆ. ಈ ತರದ್ದಿದೆ, ತೆಗ್ದಿಟ್ಟಿದ್ದೀನಿ. ಇವತ್ ಯಾಕೋ ನಾನು ಬ್ಲಾಗ್ ಮಾಡೋ ಮೂಡಲ್ಲಿ ಇಲ್ಲ. ಯಾಕಂದ್ರೆ ಒಂಥರ ಮೂಡು ಒಂಥರ ಆಗಿದೆ, ಓಕೆನಾ. ಆ ದಿನ ನಾನು ಶೂಟ್ ಮಾಡುವಾಗ ನನ್ನ ಹತ್ರ ಇಲ್ಲ ಆಗಿತ್ತು, ಅದು ಬೇರೆಯವ್ರ ಹತ್ರ ಇತ್ತು. ಅವ್ರದ್ದು ಏನ್ ತಪ್ಪಿಲ್ಲ, ಇದು ಕ್ಲಿಪ್ ಹಾಕಿಲ್ಲ, ಈ ತರ ಪಿನ್ ಹಾಕಿಲ್ಲ ಆಯ್ತಾ. ಈ ತರ ಪಿನ್ ಹಾಕಿಲ್ಲ ನಾನು, ಅವನಿಗೆ ಕಿಸೆಲ್ ಹಾಕೊಟ್ಬಿಟ್ಟೆ. ಓಡುವಾಗ ಬಿತ್ತು, ಆರೋಯ್ತು. ಸೊ ಚಾನಲ್ ಒಳಗಡೆ ಮತ್ತೆ ಹೋಗ್ಬಿಟ್ಟು ವಿಡಿಯೋಸ್ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಕೊಡಿ, ಮತ್ತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.